ಸೊ ನಮಸ್ಕಾರ ಗೈಸ್. ಇವಾಗ ಬ್ರೂಜ್ ಹೋಗ್ತಿದೀವಿ. ಬಟ್ ಬೆಳಗ್ಗೆ ಒಂದು ದೊಡ್ಡ ಸೀನೆ ಆಗೋಯ್ತು. ಒಳ್ಳೆ ಸೀನ್. ಆಕ್ಚುಲಿ ಬುಕ್ ಮಾಡಿದ್ವಿ ಬಸ್ನ ಬ್ರೂಜ್ ಹೋಗಕ್ಕೆ. ಬಟ್ ಅದು ಏನಂದ್ರೆ ತುಂಬಾ ಡಿಲೇ ಆಗ್ಬಿಡ್ತು. ಸೊ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ. ನೋಡ್ತಾ 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 5 ಮಿನಿಟ್ಸ್ ಇರೋ 10 ಮಿನಿಟ್ಸ್, ಅದು ಬಿಟ್ಟು ಟೋಟಲ್ ಆಗಿ 1 ಅವರ್ ಡಿಲೇ ಆಗೋಯ್ತು. ಸೊ ಫೈನಲ್ ಆಗಿ ಬೇರೆ ವಿಧಿ ಇಲ್ದಿರ ಟ್ರೈನ್ ಬುಕ್ ಮಾಡ್ಕೊಂಡು ಇವಾಗ ಬ್ರೂಜ್ ಹೋಗ್ತಿದೀವಿ. ಸೊ ಇವತ್ತು ಬ್ರೂಜ್ ಹೋಗ್ತೀವಿ. ಬ್ರೂಜ್ ಹೋಗಿ ಅಲ್ಲಿಂದ ಹಾಫ್ ಡೇ ಸ್ಪೆಂಡ್ ಮಾಡಿ ಗೆಂಟ್ ಹೋಗಿ, ಸೊ ಗೆಂಟಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಇವತ್ತು ಸೊ ಬ್ರೂಜ್ ಅಂಡ್ ಗೆಂಟ್ ಕವರ್ ಮಾಡ್ತೀವಿ 1 ಡೇ ಅಲ್ಲಿ. ಸೊ ಬನ್ನಿ ಹೋಗೋಣ. ಸೊ ಫೈನಲ್ ಆಗಿ ಬ್ರೂಜಿಗೆ ಬಂದಿದೀವಿ ಇವಾಗ. ಆಕ್ಚುಲಿ ಬೇಗ ಬಂದ್ವಿ. ಟ್ರೈನ್ ಬುಕ್ ಮಾಡಿ ಬಸ್ಸಲ್ಲಿ ಬಂದಿದ್ರೆ ಇನ್ನೊಂದು ಹಾಫ್ ಅನ್ ಅವರ್ ಲೇಟ್ ಆಗೋದು. ಸೊ ಬಂದಿದೀವಿ ಅಂಡ್ ಇಟ್ಸ್ ಸ್ಟಿಲ್ ಅರ್ಲಿ ಇನ್ ದ ಮಾರ್ನಿಂಗ್. ಸೊ ನೀವು ನೋಡ್ದಂಗೆ ಇನ್ನ ಯಾರು ಟೂರಿಸ್ಟ್ಸ್ ಇಲ್ಲ ಇನ್ನ. ಸೊ ನಮ್ಗದೊಂದು ಒಳ್ಳೆ ವಿಷಯ. ಅಂಡ್ ಇನ್ನೊಂದು ತಿಳ್ಕೊಬೇಕಾಗಿರೋದೇನಂದ್ರೆ ಬ್ರೂಜ್ ಮತ್ತೆ ಗೆಂಟ್ ಬ್ರಸೆಲ್ಸ್ ಆದ್ಮೇಲೆ ಒನ್ ಆಫ್ ದ ಮೋಸ್ಟ್ ವಿಸಿಟೆಡ್ ಪ್ಲೇಸಸ್, ಫೇಮಸ್ ಪ್ಲೇಸಸ್ ಟೂರಿಸ್ಟ್ಗೆ. ಸೊ ಇದನ್ನ ಫೇರಿ ಟೇಲ್ ಸಿಟಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಟೂರಿಸ್ಟ್ ಬಂದು ಇಲ್ಲಿ ಮೆಡಿವಲ್ ಸೆಂಚುರಿಯಲ್ಲಿ ಹೆಂಗಿತ್ತು ಬೆಲ್ಜಿಯಂ ಅಂತ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಇಲ್ಲಿ ಬ್ರೂಜ್ಗೆ ಬರ್ತಾರೆ. ನಮ್ಮ ಅದೃಷ್ಟಕ್ಕೆ ಇವತ್ತು ಮಳೆ ಇಲ್ಲ, ಗಾಳಿ ಇದೆ, ಚಳಿ ಇದೆ, ಬಟ್ ಓಕೆ ಮ್ಯಾನೇಜಬಲ್. ಮಳೆ ಇಲ್ಲ, ಸೊ ವಿ ಕ್ಯಾನ್ ಎಕ್ಸ್ಪ್ಲೋರ್ ಮೋರ್ ಪ್ಲೇಸಸ್. ಇವಾಗ ಸಿಟಿ ಸೆಂಟರ್ ಹೋಗ್ತಾ ಇದೀವಿ. ಅಲ್ಲಿ ಹೋಗಿ ಏನಿದೆ ನಮಗೂ ಕ್ಯೂರಿಯಾಸಿಟಿ, ನಿಮಗೂ ಕ್ಯೂರಿಯಾಸಿಟಿ. ಸೊ ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಗೋ. Eventually. ಸೊ ಫೈನಲ್ ಆಗಿ ಬ್ರೂಜ್ ಸಿಟಿ ಸೆಂಟರ್ ಬಂದಿದ್ವಿ. ಬಟ್ ಕಾಮಿಡಿ ವಿಷಯ ಏನಂದ್ರೆ ನಾವು ಬರೋವಾಗ ಯಾವ ಟೂರಿಸ್ಟು ಇರಲಿಲ್ಲ. 1 ಅವರಲ್ಲಿ ಹೆಂಗ್ ತುಂಬ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಬಟ್ ಇಟ್ ವಾಸ್ ಎಕ್ಸ್ಪೆಕ್ಟೆಡ್ ಬಿಕಾಸ್ ಯಾಕಂದ್ರೆ ಇವಾಗ ಈಸ್ಟರ್ ಹಾಲಿಡೇಸ್ ಬರುತ್ತೆ. ಸೊ ತುಂಬಾ ಅಂದರೆ ತುಂಬ ಜನ ಇದ್ದಾರೆ. ಸೊ ಯಾಕೆ ಬ್ರೂಜ್ ಸಿಟಿ ಸೆಂಟರ್ ಇಷ್ಟೊಂದು ಫೇಮಸ್ ಅಂದರೆ, ಇದು ಮೆಡಿವಲ್ ಸೆಂಚುರಿಯ ಬ್ರೂಜ್ ಹಾಗೂ ಬೆಲ್ಜಿಯಂನ ಒಂಥರ ಸಿಟಿ ಸೆಂಟರ್ ಇದ್ದಂಗೆ. ಅದನ್ನು ಆ ಓಲ್ಡ್ ಸ್ಟೈಲ್ನ, ಕಲ್ಚರ್ನ ಹಂಗೆ ಪ್ರಿಸರ್ವ್ ಮಾಡಿದ್ದಾರೆ. ಸೊ ಬಿಲ್ಡಿಂಗ್ಸ್ ಕೂಡ ಹಾಗೆ ಇದೆ. ಆ್ಯಂಡ್ ಇಂಪಾರ್ಟೆಂಟ್ಲಿ ಇನ್ನೊಂದೇನೆಂದರೆ, ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಇದು ಒಂದು ಆಗಿರೋದ್ರಿಂದ ಸೊ ಇಲ್ಲಿ ಟೂರಿಸ್ಟ್ಸ್ ಅಷ್ಟೊಂದು ನೋಡೋದು ಇಟ್ಸ್ ನಾಟ್ ಎ ಸರ್ಪ್ರೈಸ್. ಸೊ ಇಲ್ಲಿ ನೋಡ್ಬೋದು, ಇಲ್ಲೊಂದು ಇದೆ ಟೂರಿಸ್ಟ್ ಸ್ಪಾಟ್ ಇದೆ. ಅದನ್ನು ಸೀಕ್ವೆನ್ಸ್ ಬಿಲ್ಡಿಂಗ್ ಅಂತಾರೆ. ಕಲರ್ಫುಲ್ ಬಿಲ್ಡಿಂಗ್ಸ್ ಚೆನ್ನಾಗಿದೆ. ಅದ್ರ ಮುಂದೆನೇ ಒಂದು ಸ್ಟ್ಯಾಚು. ಸೊ ಅಲ್ಲೇನೋ ಒಂದು ಓಲ್ಡ್ ಕ್ಯಾಸಲ್ ಇದೆ, ಅದ್ರ ಪಕ್ಕದಲ್ಲೇ ಒಂದು ಪ್ಯಾಲೇಸ್ ಇದೆ. ಆ್ಯಂಡ್ ಇಲ್ಲಿ ಮೇಯ್ನ್ ಸ್ಪಾಟಿಂಗ್ ಬಂದು ಬೆಲ್ಫಾಲ್ಟ್ ಅಂತ. ಸೊ ದಿಸ್ ಈಸ್ ಮೆಡಿವಲ್ ಸೆಂಚುರಿ ಚರ್ಚ್ ಐ ಗೆಸ್. ಬಟ್ ಈ ಟವರ್ ಏನಿದೆ
ಸೊ ಇದು ತುಂಬ ಫೇಮಸ್. ಇದನ್ನು ಬೆಲ್ ಟವರ್ ಅಂತಲೂ ಕರೀತಾರೆ. ಸೊ ಯೂಶಲಿ ಸಮ್ಮರ್ ಟೈಮ್ಸಲ್ಲಿ ಇಟ್ ಈಸ್ ಓಪನ್. ಸೊ ನೀವು ಅಲ್ಲಿ ಮೇಲೆ ಹೋಗ್ಬಿಟ್ಟು ಬ್ರೂಜ್ದು ಒಂದು ಏರಿಯಲ್ ವ್ಯೂ ನೋಡ್ಕೊಂಬರ್ಬೋದು. ಸೊ ಯೂಶಲಿ ಬ್ರೂಜಿಗೆ ಬಂದರೆ ಮೋಸ್ಟ್ ಆಫ್ ದ ಟೈಮ್ ಜನರು ಇಲ್ಲೇ ಸಿಟಿ ಸೆಂಟರಲ್ಲೇ ಸ್ಪೆಂಡ್ ಮಾಡ್ತಾರೆ. ಸೊ ಇನ್ನೊಂದು ಬ್ರೂಜಸಲ್ಲಿ ಫ್ಯಾಸಿನೇಟಿಂಗ್ ಥಿಂಗ್ ಏನಂದರೆ ಈ ಥರ ಬೋಟ್ ರೈಡ್ಸ್ ತೊಗೋಬೋದು ನೀವು. ಸೊ ಫುಲ್ ಸಿಟಿನ ಬೋಟಲ್ಲಿ ನೋಡೋ ಅವಕಾಶ ಸಿಗುತ್ತೆ ನಿಮಗೆ. ಐ ಥಿಂಕ್ ಇಟ್ಸ್ ವೆನ್ನಿಸ್ ತರ. ವೆನ್ನಿಸ್ ಅಲ್ಲೂ ಹೀಗೆ ಇತ್ತಲ್ಲ, ಅದೇ ತರ ಇಲ್ಲೂ ಅಷ್ಟೇ. ಅಂಡ್ ಇಲ್ಲಿ ನಿಮಗೆ ಇಟ್ಸ್ ಹಾಫ್ ಅನ್ ಅವರ್ ಇಲ್ಲ 45 minutes ಅನ್ಸುತ್ತೆ. ಬಿಕಾಸ್ ನಾವು ತಗೊಳ್ಲಿಲ್ಲ ಯೂಶಲಿ, ಯಾಕಂದ್ರೆ ನಾವು ಇಲ್ಲಿಂದ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಲ್ಲ. ಬಟ್ ನೀವು ಫುಲ್ ಬ್ರೂಜಸ್ನ ಇಫ್ ಯು ಕ್ಯಾನ್ ಸಿ ಆನ್ ದ ಬೋಟ್ ದೆನ್ ಯು ಕ್ಯಾನ್ ಟೇಕ್ ದ ರೈಡ್. ಅಂಡ್ ವರ್ತ್ ಇಟ್ ಅಂತ ಹೇಳ್ತಾರೆ ಟೂರಿಸ್ಟ್ಸ್ ಎಲ್ಲ ರಿವ್ಯೂಸ್ ಪ್ರಕಾರ. ಸೊ ಯು ಕ್ಯಾನ್ ಟ್ರೈ ಇಟ್. ಸೊ 3 hours ಆಯಿತು, 4 hours ಆಗಿದೆ ಆಲ್ಮೋಸ್ಟ್. ತುಂಬ ಅಂದರೆ ತುಂಬ ಹಸಿವಾಗ್ತಾಯಿತ್ತು. ಸೊ ಇಲ್ಲಿ ಬೆಲ್ಜಿಯಮ್ ಈಸ್ ನೋನ್ ಫಾರ್ ಫ್ರೈಸ್, ಅದಕ್ಕೆ ಫ್ರೈಸ್ ತೊಗೊಂಡು ತಿಂತಾ ಇದ್ದೀವಿ ಇಬ್ರು. 1 hour later. ಸೊ ಇಲ್ಲಿ ನೋಡಿ ಸ್ವ್ಯಾನ್ಸ್ ಇವೆಲ್ಲ ಹೆಂಗ್ ಮಲ್ಕೊಂಡಿದೆ ಅಂತ. ನಂಗೂ ಗೊತ್ತಿರ್ಲಿಲ್ಲ, ಇದೆ ಫಸ್ಟ್ ಟೈಮ್ ನೋಡಿದ್ ನಾನು. ಈ ತರ ತಲೆ ಟ್ವಿಸ್ಟ್ ಮಾಡಿ ಮಲ್ಕೊಳ್ಳುತ್ತೆ ಅಂತ. ಅದು ಎದ್ದಿರೋ ಸ್ವ್ಯಾನ್. ಸೊ ಇದೊಂದು ವಾಟರ್ ಪಾರ್ಕ್, ಮಿನಿ ವಾಟರ್ ಪಾರ್ಕ್ ಅಂತ ಕರೀತಾರೆ. ಅಂಡ್ ಇಲ್ಲೆಲ್ಲ ಸ್ವ್ಯಾನ್ಸ್, ಡಕ್ಸ್ ಎಲ್ಲ ಇದಾವೆ. ಮ್ಯಾಮ್ ಮೆಜಾರಿಟಿ ಆಫ್ ಸ್ವ್ಯಾನ್ಸ್ ತುಂಬಾ ಇದೆ. ಸ್ವ್ಯಾನ್ಸ್ ಆ ಕಡೆನೂ ಇದಾವೆ. ಎಷ್ಟೊಂದು ಮಲ್ಕೊಂಡ್ಬಿಟ್ಟಿದೆ. ಸೊ ಇವಾಗ ನಾವು ಸೈಂಟ್ ನಿಕೋಲಾಸ್ ಕ್ಯಾಥೆಡ್ರಲ್ ಹತ್ರ ಇದ್ದೀವಿ. ಇದನ್ನ ಸೈಂಟ್ ನಿಕೋಲಾಸ್ ಚರ್ಚ್ ಅಂತ ಕೂಡ ಕರೀತಾರೆ. ಸೊ ಇದು ಗೆಂಟ್ ಸಿಟಿ ಸೆಂಟರ್ ಮಧ್ಯದಲ್ಲೇ ಇದೆ. ಸೊ ಇದೆಲ್ಲ ಸಿಟಿ ಸೆಂಟರ್ ನೀವು ನೋಡ್ದಂಗೆ. ಅಂಡ್ ಇದು ಏನಕ್ಕೆ ಇಷ್ಟೊಂದು ಫೇಮಸ್ ಅಂದರೆ ಇದನ್ನ ಗಾತಿಕ್ ಆರ್ಕಿಟೆಕ್ಚರಲ್ಲಿ ಕತ್ತಿರೋದು. ಸೊ ಗಾತಿಕ್ ಅನ್ನೋದೇ ಒಂದು ಸೊಸೈಟಿ ಇದೆಯಲ್ಲ, ಸೊ ಆ ಸೆಂಚುರಿ ಆಗಿನ ಶತಮಾನದಲ್ಲಿ ಸೊ ಗಾತಿಕ್ಸ್ಗೆ ಇಲ್ಲ ಗಾತ್ಸ್ಗೆ ನಿರ್ಮಾಣ ಮಾಡಿದಂಥ ಚರ್ಚ್ ಇದು. ಸೊ ಯೂಶಲಿ ಓಪನ್ ಇರುತ್ತೆ ಅಂತ ತೋರಿಸ್ತಿತ್ತು, ಬಟ್ ಇವಾಗೇನೋ ಮುಂದೆ ಓಪನ್ ಎಂಟ್ರೆನ್ಸ್ ನೋಡಿದ್ರೆ ಕ್ಲೋಸ್ ಆಗಿದೆ. ಅದೇ ಸೊ ಆ ಕಡೆ ನೋಡ್ಬೇಕು, ಹೋಗಿ ನೋಡೋಣ ಎಂಟ್ರೆನ್ಸ್ ಇದೆಯೋ ಇಲ್ವೋ, ಒಳಗೆ ಹೋಗ್ಬೋದೇನೋ ಅಂತ. ಸಿಕ್ಕಾಪಟ್ಟೆ ಗಾಳಿ ಇದೆ, ತಡೆಯೋಕ್ಕಾಗ್ತಿಲ್ಲ. ಗಾಳಿ ಜೊತೆ ಚಳಿ ಬೇರೆ. ಸೊ ವ್ಲಾಗಲ್ಲಿ ಏನು ಮಾತಾಡಿದ್ರೂ ಕಷ್ಟ ಆಗ್ತಾ ಇದೆ. ಫುಲ್ಲು ಗಾಳಿ ಸೌಂಡ್ ಬಂದು ಕೇಳಿಸ್ತಾನೆ ಇಲ್ಲ. ಸಿಕ್ಕಾಪಟ್ಟೆ ಗಾಳಿ ಇದೆ.
ಸೊ ಇವಾಗ ಗೆಂಟ್ ಸಿಟಿ ಸೆಂಟರಿಂದ ಸ್ವಲ್ಪ ಆಚೆ ಬಂದ್ವಿ. ಸೊ ದಾರಿಯಲ್ಲಿ ಬರ್ತಾ ಇದು ಯಾವುದೋ ಒಂದು ಮಾನ್ಯುಮೆಂಟ್ ಥರ ಕಾಣಿಸ್ತು. ಹೊರಗಡೆಯಿಂದ ಸಖತ್ತಾಗಿದೆ. ಒಳಗಡೆನೂ ತುಂಬ ಜನರು ಹೋಗ್ತಿದ್ದಾರೆ. ಸೊ ಯಾ ಐ ಆಮ್ ಎಕ್ಸೈಟೆಡ್. ಒಳಗಡೆ ಏನಿದೆ ಅಂತ ಮೋಸ್ಟ್ಲಿ ಮ್ಯೂಸಿಯಂ ಅಂತ ಅನಿಸುತ್ತೆ. ಬಟ್ ಲೆಟ್ ಸಿ, ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಏನು ಅಂತ. ಒಳಗಡೆ ಬಂದ್ವಿ. ಆ್ಯಕ್ಚುಲಿ ವಿ ಗಾಟ್ ಫುಲ್ಡ್. ಹೊರಗಡೆ ಒಳ್ಳೆ ಹಳೆ ಬಿಲ್ಡಿಂಗ್, ಹಳೆ ಸ್ಟ್ರಕ್ಚರ್ ಥರ ಇತ್ತು. ಬಟ್ ಒಳಗಡೆ ಫುಲ್ ರಿನೋವೇಷನ್ ಮಾಡಿ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಥರ ಮಾಡಿಬಿಟ್ಟಿದ್ದಾರೆ. ಬರೋದು ಬಂದಿದ್ದೀವಿ, ನೋಡಿಕೊಂಡು ಏನಂತ ಮತ್ತೆ ನೆಕ್ಸ್ಟ್ ಪ್ಲೇಸಿಗೆ ಪ್ರೊಸೀಡ್ ಆಗೋಣ. ಫೈನಲ್ ಆಗಿ ಚೂರು ಗಾಳಿ ಕಡಿಮೆ ಆಗಿ, ಫುಲ್ ಕಡಿಮೆ ಆಗಿಲ್ಲ, ಚೂರು ಕಡಿಮೆ ಆಗಿದೆ. ಬಟ್ ಇನ್ನೂ ಗಾಳಿ ಇದೆ. ಸೊ ಇಲ್ಲಿ ಸೆಂಟರಲ್ಲಿ ಬಂದು ಕೂತಿದ್ದೀವಿ. ಸ್ವಲ್ಪ ಬಿಸಿಲು ಕೂಡ ಬಂತು. ಇನ್ನೂ ನಿಧಾನಕ್ಕೆ ಟೈಮ್ ಇದೆ, ನೋಡ್ಬೋದು ಅಂತ ಹೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಬಂದು ಕೂತಿದ್ದೀವಿ. ಮೇಡಮ್ಮು ಇಲ್ಲೇ ಇದ್ದಾರೆ. ಬೆಳಗ್ಗೆಲಿಂದ ನಡೆದಿದ್ದೀವಿ. ಒಂದು ಐ ಥಿಂಕ್ ಬೆಳಗ್ಗೆ 8 ಗಂಟೆ ಅಲ್ಲಿ ಬಿಟ್ಟವರು. ಅವಾಗಿಂದ ಸ್ಟಾರ್ಟ್ ಮಾಡಿದ್ದು. ಹಾಗೆ ನಡೀತಾನೇ ಇದ್ದೀವಿ. ಸುಸ್ತಾಯಿತು. ಈಗ ನಡಿಬೋದು, ಗಾಳಿ ಇರಲಿಲ್ಲ ಅಂದರೆ ಆರಾಮ್ಸೆ ನಡಿಬೋದು. ಚಳಿ ಇತ್ತಂದರೆ ಹೆಂಗೋ ಒಂದು ಅಡ್ಜಸ್ಟ್ ಮಾಡಿಕೊಂಡು. ಬಟ್ ತುಂಬ ಗಾಳಿ ಇದೆ, ನಡೆಯೋಕ್ಕಾಗ್ತಾಯಿಲ್ಲ. ಹೀಗೆ ಸ್ವಲ್ಪ ಕುತ್ಕೊಂಡು ಹೋಗೋಣ ಅಂತ. ಇವ್ರದ್ದು ಕೂದಲು ನೋಡಿದ್ರೇ ಹೇಳ್ಬೋದು ಯಾವ ಥರ ಗಾಳಿ ಇದೆ ಅಂತ. ಬಟ್ ಯಾ ಗೊತ್ತಲ್ವಾ, ವಿ ನೆವರ್ ಗಿವ್ ಅಪ್. Many hours later. ಸೊ ಫೈನಲಿ ಇವತ್ತು ನಮ್ಮದು ಬ್ರೂಜೆ ಆ್ಯಂಡ್ ಗೆಂಟ್ ಡೇ ಟ್ರಿಪ್ನ ಮುಗಿಸ್ಕೊಂಡ್ವಿ. ಸಿಕ್ಕಾಪಟ್ಟೆ. ನಾವು ಟೋಟಲ್ ಆಗಿ 22 ಕಿಲೋಮೀಟರ್ಸ್ ನಡೆದಿದ್ದೀವಿ, ವಿಚ್ ಈಸ್ ಲೈಕ್ ಈಕ್ವಿವೆಲೆಂಟ್ ಟು ಸಮ್ 30,000 ಸ್ಟೆಪ್ಸ್. ತುಂಬ ಸಾಕಾಗೋಗಿದೆ. ಸೊ ಸ್ಯಾಲಡ್ಸ್ ನಮ್ಮ ರಾತ್ರಿ ಊಟ. ಸೊ ಸಿಂಪಲಾಗಿ ಸ್ಯಾಲಡ್ ತಿನ್ನೋಣ ಅಂತ. ಅಟ್ಲೀಸ್ಟ್ ಇವತ್ತು ಅಷ್ಟೊಂದು ಕ್ಯಾಲರೀಸ್ ಬರ್ನ್ ಮಾಡಿದ್ದು ಯೂಸ್ ಆಗಲಿ, ಇಲ್ಲಾಂದರೆ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ಸ್ಯಾಲಡ್ಸ್ ತೊಗೊಂಡು ಇವಾಗ ಮುಗಿಸ್ತಾ ಇದ್ದೀವಿ. ಸೊ ಮಿಷನ್ ಬ್ರೆಜಿಲ್ ಬಾಯ್ ಹೇಳ್ಬಿಡು.